ಜೆಟ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಂಬೆಹಣ್ಣು ಕೇವಲ ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಅಲ್ಲ, ಇದರಿಂದ ತುಂಬಾನೇ ಪ್ರಯೋಜನಗಳಿವೆ ಅನ್ನುವಂಥದ್ದನ್ನ ನೀವು ತಿಳ್ಕೊಂಡಿರಬಹುದು ಅಲ್ವಾ? ಇವತ್ ನಾವು ನಿಂಬೆಹಣ್ಣಿನಿಂದ ಶತ್ರುನಾಶದ ಕುರಿತು ನಿಮಗೆ ಮಹತ್ವದ ಮಾಹಿತಿಯನ್ನ ಹೇಳ್ತಾ ಇದ್ದೀವಿ. ಒಂದು ಹಸಿರು ನಿಂಬೆಹಣ್ಣಿನ ಸಹಾಯದಿಂದ ನೀವು ಕೇವಲ 2 ನಿಮಿಷಗಳಲ್ಲಿ ಶತ್ರುಗಳ ನಿರ್ಮೂಲನೆ ಮಾಡಬಹುದು. ಇದನ್ನ ಮಾಡಿದ್ರೆ ಯಾವ ಶತ್ರುಗಳು ಎಂದಿಗೂ ನಿಮ್ಮನ್ನ ಹಿಂತಿರುಗಿ ನೋಡೋದಿಲ್ಲ. ನೀವು ಒಂದು ಹಸಿರು ನಿಂಬೆಹಣ್ಣನ್ನ ಬಳಸಿ ಈ ಸಣ್ಣ ಪರಿಹಾರ ಮಾಡಿದ್ರೆ ನಿಮ್ಮ ಕೆಲಸಕ್ಕೆ, ನಿಮ್ಮ ಪ್ರಗತಿಗೆ ತಡೆಯನ್ನುಂಟು ಮಾಡಲು ಬಯಸುವ ಶತ್ರುಗಳ ನಾಶಕ್ಕೆ ಸಹಾಯ ಮಾಡುತ್ತೆ. ಆ ಉಪಾಯ ಏನು? ಅದರಿಂದ ಶತ್ರುನಾಶ ಹೇಗಾಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋದ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಇದೆ, ಅದನ್ನು ಒತ್ತಿ ಚಾನೆಲ್ಗೆ ಮೆಂಬರ್ ಆಗಬಹುದು ಮತ್ತು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋನ ಶೇರ್ ಮಾಡಬಹುದು. ಮೊದಲಿಗೆ ನೀವು ಒಂದು ಹಸಿರು ನಿಂಬೆಹಣ್ಣನ್ನ ತಗೊಳ್ಬೇಕು. ಈಗ ಈ ಪರಿಹಾರವು ರಹಸ್ಯ ಶತ್ರುಗಳಿಗೆ ಮಾತ್ರವಲ್ಲದೆ ಎದುರಿನಿಂದಲೇ ನಿಮ್ಮ ಮೇಲೆ ದಾಳಿ ಮಾಡುವ, ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಬೆದರಿಸುತ್ತಿರುವಂತಹ, ನಿಮಗೆ ಯಾವುದೇ ಹಾನಿ ಮಾಡ್ತಾ ಇರುವಂತಹ ಆ ಶತ್ರುವನ್ನು ಕೂಡ ಸೋಲಿಸಬಹುದು. ನಿಮ್ಮ ಬೆನ್ನಿನ ಹಿಂದೆ ನಿಮಗೆ ಕೆಟ್ಟದ್ದನ್ನ ಮಾಡ್ತಾ ಇರುವವರನ್ನು ಕೂಡ ಸೋಲಿಸಲಾಗುತ್ತೆ. ಯಾಕೆಂತಂದ್ರೆ ರಹಸ್ಯ ಶತ್ರುಗಳಾಗಿರುವವರ ಹೆಸರು ಅಥವಾ ವಿಳಾಸ ನಮಗೆ ತಿಳಿದಿರೋದಿಲ್ಲ. ಅವರು ರಹಸ್ಯವಾಗಿ ದ್ವೇಷ ಸಾಧಿಸ್ತಾರೆ ಮತ್ತು ರಹಸ್ಯ ಶತ್ರುವಿನ ಬಗ್ಗೆ ಯಾರಿಗೂ ಏನೂ ತಿಳಿಯೋದಿಲ್ಲವಾದ್ದರಿಂದ ಎಷ್ಟು ಶತ್ರುಗಳಿದ್ದಾರೆ ಅನ್ನೋದು ನಮಗೆ ತಿಳಿದಿರಲ್ಲ. ಅದನ್ನ ಕಂಡುಹಿಡಿಯೋದು ಕೂಡ ತುಂಬಾ ಕಷ್ಟ. ಆದ್ರೆ ನಿಮ್ಮ ಶತ್ರುವಿನ ಹೆಸರು ನಿಮಗೆ ತಿಳಿದಿಲ್ಲದಿದ್ರೆ ನಿಮ್ಮ ಶತ್ರು ಎಲ್ಲಿ ವಾಸಿಸ್ತಿದ್ದಾರೆ ಅಂತ ನಿಮಗೆ ತಿಳಿದಿರೋದಿಲ್ಲ. ನಿಮ್ಮ ಮೇಲೆ ಯಾರೋ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಕೂಡ ನಿಮಗೆ ತಿಳಿದಿರಲ್ಲ. ಆದ್ರೂ ನೀವು ಈ ಪರಿಹಾರವನ್ನ ಮಾಡಬಹುದು. ಯಾಕಂತಂದ್ರೆ ಈ ಪರಿಹಾರವನ್ನ ಮಾಡೋದ್ರಿಂದ ಯಾವುದೇ ಶತ್ರು ತಕ್ಷಣವೇ ನಿಮ್ಮ ಜೀವನದಿಂದ ದೂರವಾಗ್ತಾರೆ ಮತ್ತು ಶತ್ರುಗಳು ನಿಮ್ಮ ಮೇಲೆ ಮಾಡಿರುವ ಕೆಟ್ಟ ಶಕ್ತಿಯು ಕೂಡ ನಿವಾರಣೆಯಾಗುತ್ತೆ. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೆಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರುನಾಶ ಆಗುತ್ತೆ. 1 2 ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ. ಕೆಲವು ಜನರು ಎಷ್ಟು ಕೆಟ್ಟವರಾಗಿರ್ತಾರೆ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಅಂತಂದ್ರೆ ಸಾಕು, ಯಾವುದೋ ಮಾಟ ಮಂತ್ರ ತಂತ್ರ ಮಾಡಿ ಅವರನ್ನ ನಾಶ ಮಾಡೋದಕ್ಕೆ ಏನಿಲ್ಲದ ಉಪಾಯವನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ನಿಂಬೆಯ ಪರಿಹಾರ ಮಾಡಿ ಶತ್ರು ಸಂಹಾರ ಮಾಡಬಹುದು. ಇದಕ್ಕಾಗಿ ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಮನೆಯಲ್ಲಿ ಕುಳಿತು ಈ ಉಪಾಯವನ್ನ ಮಾಡಬಹುದು. ಹಾಗಾದ್ರೆ ಪರಿಹಾರದ ಬಗ್ಗೆ ಮಾತನಾಡೋಣ. ನೋಡಿ, ನೀವು ಇದರಲ್ಲಿ ಹಸಿರು ನಿಂಬೆಹಣ್ಣನ್ನ ತಗೊಳ್ಬೇಕು. ನಿಂಬೆಹಣ್ಣಿನ ಮೇಲೆ ಕಲೆಯೇ ಇರಬಾರದು, ಹಣ್ಣಾದ ನಿಂಬೆ ಕೂಡ ಬೇಡ, ಹಾಗೇನೆ ಹಾಳಾದ ನಿಂಬೆ ಕೂಡ ಉಪಯೋಗಿಸಬಾರದು. ಮುಖ್ಯವಾಗಿ ಈ ಪರಿಹಾರಕ್ಕಾಗಿ ಹಸಿರು ಬಣ್ಣದ ನಿಂಬೆಯನ್ನ ತಗೊಳ್ಬೇಕು. ಇದರ ಜೊತೆಗೆ ಕಪ್ಪು ಬಣ್ಣದ ಪೆನ್ನನ್ನ ತಗೊಳ್ಬೇಕು. ಮಾರ್ಕರ್, ಪೆನ್, ಸ್ಕೆಚ್ ಪೆನ್ ಯಾವುದಾದ್ರೂ ಸರಿನೇ. ಇವೆರಡನ್ನೂ ತಗೊಂಡು ಮನೆಯಲ್ಲಿ ಏಕಾಂತದ ಜಾಗದಲ್ಲಿ ಕೂತ್ಕೊಳ್ಳಿ. ನೀವು ಈ ಉಪಾಯವನ್ನ ಮಾಡುವಾಗ ಯಾರೂ ನಿಮ್ಮನ್ನ ನೋಡಬಾರದು, ಯಾರೂ ಮಧ್ಯದಲ್ಲಿ ನಿಮ್ಮನ್ನ ತಡಿಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಒಂದು ವೇಳೆ ಹಾಗಾದ್ರೆ ಈ ಉಪಾಯ ಫಲಿಸೋದಿಲ್ಲ. ಹಾಗಿದ್ರೆ ಇವಾಗ ಏನ್ ಮಾಡಬೇಕು? ಇವಾಗ ನಿಮ್ಮ ಕೈಯಲ್ಲಿ ಹಸಿರು ನಿಂಬೆಹಣ್ಣನ್ನ ತಗೊಂಡು ಕಪ್ಪು ಪೆನ್ ಸಹಾಯದಿಂದ ಅದರ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ. ಒಂದ್ ವೇಳೆ ನಿಮ್ಮ ಶತ್ರು ಯಾರು, ಅವ್ರ ಹೆಸರೇನು ಅಂತ ನಿಮಗೆ ತಿಳಿದೇ ಇದ್ರೆ ಅಂಥ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಮೇಲೆ ಶತ್ರು ಅಂತ ಬರೆದ್ರೆ ಸಾಕು. ಇದರಿಂದ ನಿಮ್ಮ ಎಲ್ಲಾ ಶತ್ರುಗಳು ಸೋಲ್ತಾರೆ.
ಇವಾಗ ಆ ನಿಂಬೆಹಣ್ಣನ್ನ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಇರಿಸಿ 3 ಬಾರಿ ನನ್ನ ಶತ್ರು ಸೋಲಾಗಲಿ, ನನ್ನ ಶತ್ರು ಸೋಲಾಗಲಿ, ನನ್ನ ಶತ್ರು ಸೋಲಾಗಲಿ ಅಂತ ಹೇಳಿ. ಇದಿಷ್ಟು ಹೇಳಿದ ಬಳಿಕ ನಿಮ್ಮ ಶತ್ರುವನ್ನ ನೆನಿತಾ ಆ ಕಪ್ಪು ಬಟ್ಟೆಯನ್ನ ಕಟ್ಟಿ ಅದನ್ನ ಮನೆ ಹೊರಗಡೆ ಹೋಗಿ ಎಲ್ಲಾದ್ರೂ ಹಸಿ ಮಣ್ಣು ಕಂಡು ಬಂದ್ರೆ ಅಲ್ಲಿ ಒಂದು ಸಣ್ಣ ಗುಂಡಿ ಮಾಡಿ ಅದರಲ್ಲಿ ಈ ನಿಂಬೆಹಣ್ಣನ್ನ ಕಪ್ಪು ಬಟ್ಟೆಯ ಸಮೇತ ಇಟ್ಟು ನಿಂಬೆ ಕಾಣಿಸದಂತೆ ಮಣ್ಣನ್ನ ಚೆನ್ನಾಗಿ ಮುಚ್ಚಿ. ಈ ಪರಿಹಾರವನ್ನ ನೀವು ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗಿದ ನಂತರವೇ ಮಾಡಬೇಕು. ಬೆಳಕು ಇರುವಾಗ ಈ ಪರಿಹಾರವನ್ನ ತಪ್ಪಿಯೂ ಮಾಡಬೇಡಿ. ಇದಿಷ್ಟು ಮಾಡಿದ ಬಳಿಕ ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ. ಮನೆಯೊಳಗಡೆ ಹೋಗುವಾಗ ಕಾಲುಗಳನ್ನು ತೊಳೆದು ಪ್ರವೇಶಿಸಿ. ಇದರಿಂದ ನಿಮಗೆ ಸಾವಿರಾರು ಸಂಖ್ಯೆಯಲ್ಲಿ ಶತ್ರುಗಳಿದ್ರೂ ಅವರು ನಾಶವಾಗ್ತಾರೆ. ಯಾರೇ ನಿಮಗೆ ಮಾಟ ಮಂತ್ರ ತಂತ್ರ ಮಾಡಿದ್ರೂ ಕೂಡ ಅದು ಸಹ ನಿವಾರಣೆಯಾಗುತ್ತೆ. ಇದು ಕೇವಲ ಪರಿಹಾರವಲ್ಲ, ಇದೊಂದು ಪವಾಡ. ಇದನ್ನ ಮಾಡಿದ್ರೆ ಎಂತಹ ಬಲಶಾಲಿ ಶತ್ರು ಕೂಡ ನಿಮ್ಮ ಮುಂದೆ ತಲೆಬಾಗಿಯೇ ಬಾಗ್ತಾನೆ. ಅವರಿಗೆ ನಿಮ್ಮ ಮೇಲೆ ಯಾವುದೇ ಹಾನಿ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ನಿಂಬೆ ಅಂದ್ರೆ ಸಾಮಾನ್ಯ ಅಲ್ಲ, ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಶತ್ರುಗಳನ್ನ ಬೇರ್ನಿಂದ ಸಂಹಾರ ಮಾಡುವ ಶಕ್ತಿಯೂ ಇದೆ. ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡಿಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನೀವು ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಯಾವುದೇ ವ್ಯವಹಾರವನ್ನ ಆರಂಭಿಸುವಾಗ, ವ್ಯಾಪಾರ ಶುರು ಮಾಡಿದಾಗ, ಹೊಸ ಗಾಡಿ ಖರೀದಿ ಮಾಡಿದಾಗ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಕಟ್ಟೋದನ್ನ ನೋಡಿರ್ತೀರಿ ಅಲ್ವಾ? ನಿಂಬೆ ಮತ್ತು ಮೆಣಸಿನಕಾಯಿ ನಿಮ್ಮ ಜೀವನದಲ್ಲಿ ಸಂಪತ್ತನ್ನ ತರೋದಕ್ಕೆ ಮತ್ತು ಅದನ್ನ ಹೆಚ್ಚಿಸೋದಕ್ಕೆ ಕೆಲಸ ಮಾಡುತ್ತೆ. ಯಾಕಂದ್ರೆ ನಿಂಬೆ ಮತ್ತು ಮೆಣಸಿನಕಾಯಿ ಜೊತೆಯಾಗಿ ನಿಮ್ಮ ಅಂಗಡಿಗೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಬೀಳದಂತೆ ನೋಡಿಕೊಳ್ಳುತ್ತೆ. ಜೊತೆಗೆ ಶತ್ರುಗಳನ್ನ ನಿವಾರಣೆ ಮಾಡಲು, ಸಂಪಾದನೆ ಹೆಚ್ಚಿಸಲು ಕೂಡ ಇದು ಸಹಕಾರಿಯಾಗಿದೆ. ಹಾಗಾಗಿ ಇದನ್ನ ನೀವು ಇವತ್ತೇ ಮಾಡಿ ನೋಡಿ, ಯಶಸ್ವಿ ಜೀವನ ನಿಮ್ಮದಾಗಿಸಿ. ವೀಕ್ಷಕರೇ, ನೋಡಿದ್ರಲ್ವಾ? ನಿಂಬೆ ಹಣ್ಣಿನ ಮೇಲೆ ಇದನ್ನ ಬರೆದ್ರೆ ನಿಮ್ಮ ಎಲ್ಲಾ ಶತ್ರುಗಳ ನಾಶ ಖಚಿತ ಅನ್ನೋ ರಹಸ್ಯ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.